ಹೆಸರು NK ಗೋಟೆ ಅಂತೇಳಿ, ಮುಖ್ಯ ಯೋಜನಾಧಿಕಾರಿ ಜಿಲ್ಲಾ ಪಂಚಾಯತ್ ವಿಜಯಪುರ. ಪೂರ್ಣ ಹೆಸರು? ನಿಂಗಪ್ಪ ಕಾಸಪ್ಪ ಗೋಠೆ. ಹಾಂ ಹಾಂ. ಎಲ್ಲಿ ತಾವು ಉದ್ಯೋಗ ಮಾಡ್ತೀರಿ? ಮುಖ್ಯ ಯೋಜನಾಧಿಕಾರಿ ಜಿಲ್ಲಾ ಪಂಚಾಯತ್ ವಿಜಯಪುರ. ವೆರಿ ಗುಡ್. ಈಗ ನಿಮಗೆ ಮೇಲು ದವಡೆ ಒಂದು ಸ್ವಲ್ಪ ಹೊರಗಡೆಯಿಂದ ಒಂದು ಸ್ವಲ್ಪ ಮೇಲ್ ತಗೊಳ್ಳಿ. ಹಾಂ ಹಾಂ ಹಾಂ. ಅಲ್ಲಿ ಎಷ್ಟು ಹಲ್ಲಿಗೆ ಸಮಸ್ಯೆ ಇದೆ? ಒಂದೇ ಹಲ್ಲಿಗೆ ರೀ. ಒಂದೇ ಹಲ್ಲಿಗೆ. ಸರಿ, ತೆಗಿ ತೆಗಿ ತೆಗಿ. ಇದು ತೊಂದರೆ ನಿಮ್ಗೆ ಯಾವಾಗಲಿಂದ ಇದೆ? ಸುಮಾರು ಒಂದು 5-6 ತಿಂಗಳಾಯ್ತು ಸರ್. ಯಾವ ಒಂದು 2 ವರ್ಷ 2 ದಿವಸ ಬರ್ತದೆ, ಮತ್ತೆ ಹೋಗಿರ್ತದೆ. ಏನು ತರ್ಚಿತ್ತಂದ್ರೆ ಆಗ್ತದೆ, ಮತ್ತೆ ಹೋಗಿರ್ತದೆ. ಈಗ ನೋವು ಬಂದರೆ ಯಾವ ರೀತಿ ಇರುತ್ತೆ? ನೋವು ಬಂದ್ರೆ ಸ್ವಲ್ಪ ಸೆನ್ಸೇಷನ್ ಇರ್ತದೆ ರೀ. ನೋಯ್ತದೆ. ನೋಯೋದು ಅಂದ್ರೆ ಯಾವಾಗಲೂ ನೋಯುತ್ತಾ? ಸ್ವಲ್ಪ ಹೊತ್ತು ನೋಯುತ್ತೆ? ಸ್ವಲ್ಪ ಹೊತ್ತು ನೋಯ್ತದೆ. ಸ್ವಲ್ಪ ಹೊತ್ತು ನೋಯುತ್ತೆ. ಇದಕ್ಕೆ ನೀವೇನು ಉಪಯೋಗ ಮಾಡ್ತಿದ್ರಿ ಮೊದಲು? ನಮ್ಮ ಕಡೆ ಈಗ ಒಂದು ಹಲ್ಲು ನೋವು ಬಂದಾಗ ಮೊದಲು ಏನು ಮಾಡ್ತಾ ಇದ್ರಿ ನೀವು? ಈ ಮೊದಲು ಡಾಕ್ಟರ್ ಕಡೆ ಹೋಗಿ ಒಂದೆರಡು ಹಲ್ಲಿಗೆ ಕ್ಯಾಪ್ ಹಾಕ್ಸೇನಿ ರೀ. ಆಮೇಲೆ ತದನಂತರ ಒಂದು 2 ವರ್ಷದ ಆಚೆ ತಮ್ಮ ಹತ್ತಿರ ಬಂದು ಒಂದು ಔಷಧ ತೊಗೊಂಡು ಹೋಗಿದ್ದೆ. ಅದಕ್ಕೆ ಹಚ್ಚಿದ್ದೆ, ಸ್ವಲ್ಪ ಅದು ಪರಿಣಾಮಕಾರಿ ಅದ. ಅದಕ್ಕಾಗಿ ಮತ್ತೆ ಈ ಹಲ್ಲಿಗೆ ತಮ್ಮ ಕಡೆನೇ ಬರ್ಬೇಕಂತೇಳಿ ಬಂದಿದ್ದೆ. ಈಗ ಇದು ಒಂದೇ ಹಲ್ಲಿದೆಯಾ ಅಥವಾ ಇನ್ನೂ ಬೇರೆ ಬೇರೆ ಹಲ್ಲುಗಳಿದೆಯಾ? ಒಂದೇ ಹಲ್ಲು. ಒಂದೇ ಹಲ್ಲು. ಅವು ಕ್ಯಾಪ್ ಹಾಕಿದವೆಲ್ಲ ಸೇಫ್ಟಿ ಆಗಿದಾವೆ? ನೀವು ಈ ಹಲ್ಲು ನಮ್ಮ ಕಡೆಯಿಂದ ಔಷಧಿ ತಗೊಂಡಿದ್ರಿ ಅಂದರೆ ಎಲ್ಲ ಹಲ್ಲಿಗೂ ಹಾಕ್ತೀರಾ, ಬರೀ ಒಂದೇ ಹಲ್ಲಿಗೆ ಹಾಕ್ತೀರಾ? ತಮ್ಮ ಡೈರೆಕ್ಷನ್ ಪ್ರಕಾರ ನಾವು ಅದು ಒಂದೇ ಹಲ್ಲಲ್ಲ, ಎಲ್ಲ ಹಲ್ಲಿಗೆ ಹಾಕ್ತೀವಿ ಮತ್ತು ತೆಗ್ತೀವಿ ಅದು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಯಾಕಂತ ಹೇಳಿದರೆ ನಿಮ್ಮ ಎಲ್ಲ ಹಲ್ಲುಗಳು ಸೇಫ್ಟಿಯಾಗಿರಬೇಕು ಅಂತೇಳಿದರೆ ನೀವು ಒಂದೇ ಹಲ್ಲಿಗೆ ಉಪಯೋಗ ಮಾಡಿದ ಮೇಲೆ ಆ ಬೆರಳಲ್ಲಿ ಏನು ಒಂದು ಸ್ವಲ್ಪ ಪೌಡ್ರ್ ಇರ್ತದಲ್ಲ, ಅದನ್ನೇ ಎಲ್ಲವಕ್ಕೂ ಸವರಿದ್ರೂ ಸಾಕು. ಆಗ ನಿಮ್ಮ ಹಲ್ಲು ವಸಡು ಎಲ್ಲ ಸ್ವಚ್ಛ ಆಗ್ತದೆ. ಆಗ ಯಾವುದೇ ರೀತಿಯ ಹುಳುಕಲ್ಲು ಇತರೆ ಹಲ್ಲುಗಳಿಗೆ ಬರುವುದಿಲ್ಲ. ಅದೇ ಗುರುಗಳು, ಆ್ಯಸ್ ಪರ್ ಡೈರೆಕ್ಷನ್ ಗಿವನ್ ಬೈ ಆನರಬಲ್ ಯು ಸರ್. ನಾವು ಸಣ್ಣಗಿದ್ದಾಗ ನಮ್ಮ ತಾಯಿಯವರು ಎಲ್ಲ ಆಚೆಲಿ ಹಚ್ಕೊಂಡು ಹೆಂಗೆ ಹಲ್ಲಿಗೆಲ್ಲ ತಿಕ್ಕೋತಿರಲ್ಲ, ಆ ರೀತಿ ತಮ್ಮ ಔಷಧ ತೊಗೊಂಡು ಎಲ್ಲ ಕಡೆಗೆ ತಿಕ್ಕೋತೀವಿ. ಪರಿಣಾಮಕಾರಿಯಾಗಿದೆ. ವೆರಿ